ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಏಷಾಯ 26:3. ಪ್ರಿಯರೇ, ಈ ಲೋಕದಲ್ಲಿ ನಾವು ಯಾವುದೇ ಒಂದು ವಿಷಯವನ್ನು ಪರಿಪೂರ್ಣಗೊಳಿಸಬೇಕಂದರೆ ದೇವರ ಮೇಲೆ ಪೂರ್ಣವಾದಂಥ ಆಶ್ರಯವನ್ನು, ಭರವಸೆಯನ್ನು ಇಡುವಂಥದ್ದು ಬಹಳ ಮುಖ್ಯವಾದದ್ದು. ಅದರೊಟ್ಟಿಗೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ವಿಷಯ ಸ್ಥಿರಚಿತ್ತತೆಯಾಗಿದೆ. ದೃಢ ನಿಶ್ಚಯದಿಂದ, ಸ್ಥಿರ ಚಿತ್ತದಿಂದ ನಾವು ಯಾವಾಗ ಕಾರ್ಯವನ್ನು ನೆರವೇರಿಸೋದಕ್ಕೆ ಪ್ರಾರಂಭಿಸುತ್ತೇವೋ ಆಗ ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಅಲ್ಲಿ ಅವಕಾಶವೇ ಇರುವುದಿಲ್ಲ. ಕರ್ತನ ಸಮಾಧಾನವು ಜೀವಿತವನ್ನು, ಕುಟುಂಬವನ್ನು ಆಳ್ವಿಕೆ ಮಾಡುತ್ತದೆ. ಆದ್ದರಿಂದ ನಂಬಿಕೆ ಉಳ್ಳವರಾಗಿರಿ, ಭರವಸೆ ಉಳ್ಳವರಾಗಿರಿ, ಹಾಗೆ ಸ್ಥಿರಚಿತ್ತತೆಯನ್ನು ಕಾದುಕೊಳ್ಳಿ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.